ಇದೆ. ಭಾರತದ ವಿರಾಟ ರೂಪಕ್ಕೆ ಡೆವಲಿಸ್ತಾನ್ ಅಂದ್ರೆ ಈ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಮುಟ್ ನೋಡ್ಕೊಳ್ಳುವಂತೆ ಉತ್ತರವನ್ನ ಭಾರತ ಕೊಡ್ತಾ ಇದೆ. ಬಟ್ ಕಿತಾಪತಿ ಅಗೇನ್ ಆರಂಭ ಮಾಡ್ತಾ ಇರೋದು ಪಾಕಿಸ್ತಾನ. ಭಾರತದ ಒಂದೊಂದು ಏಟಿಗೂ ಕೂಡ ಪತರಗುಟ್ಟು ಹೋಗ್ತಾ ಇದೆ ಇದೇ ಪಾಕಿಸ್ತಾನ ಸೇನಾ ನೆಲೆಗಳನ್ನ ಭಾರತ ಟಾರ್ಗೆಟ್ ಮಾಡಿದೆ. ಮೊದಲು ಮಾಡಿದ್ದು ಅದು ಭಾರತದ ಸೇನಾ ನೆಲೆಗಳನ್ನ, ಬಟ್ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಲಿಲ್ಲ. ಪಾಕ್ ಸೇನಾ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿಯನ್ನು ನಡೆಸಿ ಪಾಕ್ನ 4 ಏರ್ಬೇಸ್ಗಳನ್ನೇ ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ. ಅದರಲ್ಲಿ ಈಗ ರಾವಲ್ಪಿಂಡಿ ಸೇರಿದಂತೆ ಸುಕೂರ್ ಏರ್ಬೇಸ್ ಆಗಿರ್ಬೋದು, ನೋಡ್ತಾ ಹೋಗೋಣ. ನೂರ್ ಖಾನ್ ಏರ್ಬೇಸ್ ಅಂತ ಕೂಡ ಕರೀತಾರೆ. ರಾವಲ್ಪಿಂಡಿ ಏರ್ಬೇಸ್, ನೂರ್ ಖಾನ್ ಏರ್ಬೇಸ್, ಮುರೀದ್ ಏರ್ಬೇಸ್, ರಫೀಕ್ ಏರ್ಬೇಸ್ ಮೇಲೆ ದಾಳಿ ನಡೆಸಿದೆ. ಏರ್ಬೇಸ್ ಮೇಲೆ ದಾಳಿ ಮಾಡಿಸಿದ್ರೆ ಏನರ್ಥ? ಅವ್ರನ್ನ ಅರ್ಧಕ್ಕರ್ಧ ಕುಂದಿಸಿದ್ವಿ ಅಂತ ಅರ್ಥ. ಓಕೆ, ಇದ್ರ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಸದ್ಯಕ್ಕೆ ಹವಾಲ್ದಾರ್ ರಾಘವೇಂದ್ರ ರಾವ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಳಿದಂತೆ ಅವ್ರು ಜಾಯಿನ್ ಆಗ್ತಾ ಇದ್ದಂತೆ ನಾನು ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್, ಈಗ ನಿನ್ನೆಯ ಬೆಳವಣಿಗೆಗಳು ಮತ್ತು ನಿನ್ನೆ ರಾತ್ರಿ ಸಂಪೂರ್ಣವಾಗಿ ನಡೆದಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ನಿನ್ನೆ ತನಕ ನಾವು ಮಾತಾಡ್ತಾ ಇದ್ದಿದ್ದು ಯುದ್ಧ ಇನ್ನೂ ಆರಂಭ ಆಗಿಲ್ಲ ಅಂತ. ಬಟ್ ವಾಟ್ ಯು ಸೇ ಸರ್, ನಿಧಾನವಾಗಿ ನಾವು ಅದು ಯುದ್ಧದ ಸ್ವರೂಪ ಪಡೆದುಕೊಳ್ತಾ ಇರೋದನ್ನ ನೋಡ್ಬೋದಲ್ವಾ? ಇವಾಗ ನಿನ್ನೆ ರಾತ್ರಿಗಿನ ಮುಂಚೆ ಅಂದರೆ ಬೆಳಗ್ಗಿಂದ ಸಾಯಂಕಾಲ ತನಕ ಸೀರೀಸ್ ಆಫ್ ಮೀಟಿಂಗ್ಸ್ ನಡೀತು. ಹೌದು, ಪ್ರಧಾನಮಂತ್ರಿಗಳ ಜೊತೆ ಸ್ಟೆಪ್ ಬೈ ಸ್ಟೆಪ್ಪು ಒಬ್ಬರಾದ್ಮೇಲೆ ಒಬ್ಬರು ಬಂದರು ಎಲ್ಲರೂ. ಈವನ್ ಅವರ ಹೋಮ್ ಮಿನಿಸ್ಟ್ರಿ ಏನಿದ್ದಾರೆ ಅವ್ರು ಬಂದು ಈವನ್ ಸಿವಿಲ್ ಅಥಾರಿಟೀಸ್ ಅವ್ರನ್ನು ಕೂಡ ಜಸ್ಟ್ ಲೈಕ್ ಹೋಮ್ ಗಾರ್ಡ್ಸ್ ಆಯಿತು, ಇದಾಯಿತು, NCC ಆಯಿತು, ಇವ್ರಿಗೆ ಎಲ್ಲರನ್ನೂ ಸೇರಿಸಿಬಿಡೋ ಮೀಟಿಂಗ್ ಮಾಡಿದ್ದಾರೆ. ಮತ್ತು ಎಲ್ಲಿ ತನಕ ಅಂದರೆ ಅಪ್ ಟು ದಿ ಹೆಲ್ತ್ ಡಿಪಾರ್ಟ್ಮೆಂಟ್ ತನಕ ಹೋಗಿದ್ದಾರೆ. ಹೆಲ್ತ್ ಮಿನಿಸ್ಟ್ರಿಗೆ ಹೋಗಿ ಅವ್ರನ್ನೂ ಕರೆಸಿ ಯಾವ್ಯಾವ ಥರ ಎಮರ್ಜೆನ್ಸಿ ಹೇಗಿರಬೇಕು ಇದು. ದಟ್ ಮೀನ್ಸ್ ದಟ್ ಇಸ್ ಅ ಫೈನಲ್ ಟಾಕ್ ಥರ ಕಾಣ್ತು ನೆನ್ನೆ. ಅವ್ರು ಮಾಡಿದ್ದೆಲ್ಲ ನೋಡಿದ್ರೆ, ಸೀರೀಸ್ ಆಫ್ ಮೀಟಿಂಗ್ ನೋಡಿದ್ರೆ ಇದೇ ಗೊತ್ತಾಗುತ್ತೆ. ದಟ್ ಮೀನ್ಸ್ ಸಮಥಿಂಗ್ ಬಿಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ನೈಟ್ ಅಂತ ಗೊತ್ತಾಗಿತ್ತು ನೆನ್ನೆ. ಆ್ಯಂಡ್ ಇಟ್ ಹ್ಯಾಪನ್ಸು. ಏನು ಸಮಥಿಂಗ್ ಹ್ಯಾಪನ್ ಅಂತಂದರೆ ಅವ್ರದ್ದಂತೂ ಇದ್ದೇ ಇತ್ತು. ದೇ ಆರ್ ಗೋಯಿಂಗ್ ಟು LOCನಲ್ಲಿಗೆ ಇದು ಮಾಡೋದು, ಮತ್ತು ಸಣ್ಣ ಪುಟ್ಟ ಫೈರಿಂಗ್ಸ್ ಮಾಡೋದು, ಇವೆಲ್ಲ ಇದ್ದೇ ಇರ್ತಾಯಿತ್ತು. ಮತ್ತು ಡ್ರೋನ್ಸ್ಗಳು ಬರ್ತಾನೆ ಇತ್ತು ಎಲ್ಲಾಗಿ. ಆ್ಯಂಡ್ ಆಲ್ಮೋಸ್ಟ್ ಆಲ್ 95% ಆಫ್ ದಿ ಡ್ರೋನ್ಸ್ ಆಫ್ ಪಾಕಿಸ್ತಾನ್ ಹ್ಯಾವ್ ಬೀನ್ ಇಂಟರ್ಸೆಪ್ಟೆಡ್. ಇಟ್ ಹ್ಯಾಸ್ ಬೀನ್ ಇಂಟರ್ಸೆಪ್ಟೆಡ್. ಇವಾಗ ಅವ್ರಿಗೆ ಅದಕ್ಕಿಂತ ಮುಂಚೆ ಲಾಂಚಿಂಗ್ ಪ್ಯಾಡ್ಸ್ ಏನೇನಿದೆ ಪಾಕಿಸ್ತಾನದೊಳಗೆ ಅದರದ್ದು ರೆಫರೆನ್ಸಸ್ ತೊಗೊಂಡು ಅದನ್ನು ಕೂಡ ಅವರು ಧ್ವಂಸ ಮಾಡಿಬಿಟ್ಟಿದ್ದಾರೆ ನಮ್ಮೂರಲ್ಲಿ. ಸೊ ಅವ್ರಿಗೆ ಇವಾಗ ಯಾವುದಾದ್ರು ಬೇರೆ ವೆಪನ್ನ ಲಾಂಚ್ ಮಾಡಬೇಕು ಇದ್ರ ಮೇಲೆ ಅಂತಂದರೆ ಖಂಡಿತ ಪಾಸಿಬಲ್ ಆಗೋದಿಲ್ಲ. ಇಟ್ ರಿಕ್ವೈರ್ಸ್ ಎ ಪರ್ಟಿಕ್ಯುಲರ್ ಪ್ಯಾಡ್ ಬೇಕು, ಸ್ಪೇಸ್ ಬೇಕು ಅದಕ್ಕೆ. ಆ್ಯಂಡ್ ದೇರ್ ಓನ್ಲಿ ದೇ ಹ್ಯಾವ್ ಟು ಮೇಕ್ ಇಟ್. ಅದು ಆ ಲಾಂಚ್ ಪ್ಯಾಡ್ನೇ ಇವರು ಧ್ವಂಸ ಮಾಡ್ತಾ ಬಂದಿದ್ದಾರೆ. ಅದೇ ಇನ್ನೂ ಬೇಕಾದಷ್ಟು ಇರ್ಬೋದು ಅವ್ರ ಹತ್ರ. ಬಟ್ ದಟ್ ಪಾರ್ಟ್ ಆಫ್ ದಿಸ್ ಥಿಂಗ್ ಇಸ್ ಕಂಪ್ಲೀಟ್ಲಿ ಸ್ವ್ಯಾಶ್ಡ್. ಈ ಥರ ಇರೋದ್ರಿಂದ ಒಂದೊಂದನ್ನೇ ಎಲ್ಲ ಇದು ಮಾಡ್ಕೊಂಡು ಬಂದಾಗ ಮತ್ತೆ ನೆನ್ನೆ ಲೇಟ್ ಈವ್ನಿಂಗ್ನೊಳಗೆ ಬಂದಾಗ ದಿ ಆರ್ಟಿಲರಿ ಅಟ್ಯಾಕ್ ಸ್ಟಾರ್ಟ್ ಆಗೋಯ್ತು ನಮ್ಮ ಕಡೆಯಿಂದ. ಹೆವಿ ಶೆಲ್ಲಿಂಗ್ಸ್ ಆನ್ ಬೋತ್ ದಿ ಸೈಡ್ಸ್. ಅವರು ಇದು ಮಾಡಿದ್ದಾರೆ, ಇವರು ಇದು ಮಾಡಿದ್ದಾರೆ. ಇದು ಯಾವಾಗ ಆಗುತ್ತೆಪ್ಪ ಅಂದರೆ ವಾರ್ನೊಳಗೆ ಆರ್ಟಿಲರಿ ನಾವು ಯಾವಾಗ ಮೂವ್ಮೆಂಟ್ ಮುಂದೆ ಫಾರ್ವರ್ಡ್ ಆಗಬೇಕಾದ್ರೆ ನಮ್ಮದು ಆರ್ಮಿ, ಲ್ಯಾಂಡ್ ಆರ್ಮಿ ಏನಿದೆ ಅದು ಮುಂದೆ ಹೋಗಬೇಕಾದಾಗ ದೇ ವಿಲ್ ಗಿವ್ ಎ ಕವರಿಂಗ್ ಫೈರ್ ಥರ ಹಾಕತ್ತದು. ಹಿಂದ್ಗಡೆಯಿಂದ ಆರ್ಟಿಲರಿಯಿಂದ ಜೋರ ಇದಾಗಿ ಅದ್ರ ಮೇಲೆ ಆ ಏರಿಯಾ ಮೇಲೆ ಪೂರ್ತಿ ಬೀಳುತ್ತೆ. ಬಿದ್ದು ಅಲ್ಲಿ ಬೇಕಾದ್ರೆ ಧ್ವಂಸ ಮಾಡುತ್ತೆ. ಅದಾದಮೇಲೆ ವಿತಿನ್ ದಟ್ ಒನ್ ಆಲ್ಸೋ ಏರ್ ಟ್ಯಾಕ್ಸ್ ಆಲ್ಸೋ ವಿಲ್ ಬಿ ದೇರ್ ಬೈ ನಮ್ಮ ಏರೋಪ್ಲೇನ್ಸ್, ಜೆಟ್ ಪ್ಲೇನ್ಸ್ ಎಲ್ಲ ಹೋಗಿ ಬಾಂಬ್ಸ್ ಹಾಕಿ ಎಲ್ಲ ಇದು ಮಾಡ್ತಾರೆ. ಇದಿಷ್ಟಾಗೋಗ್ಬಿಟ್ಟ ಮೇಲೆ ದೆನ್ ದಿ ಆರ್ಮಿ ಮೂವ್ಸ್ ಇನ್ಸೈಡ್ ದಿ ಟೆರಿಟರಿ ಆಫ್ ದಿ ಎನಿಮಿ. ಈ ಥರ ಆಗುತ್ತೆ ಯಾವಾಗಲೂ. ದಟ್ ಮೀನ್ಸ್ ದಟ್ ಈಸ್ ದಿ ಬಿಗಿನಿಂಗ್ ಆಫ್ ದಿ ಫೈನಲ್ ವಾರ್. ಹೋಗ್ತಾರೆ, ದೇ ಹ್ಯಾವ್ ಟೇಕನ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಟೇಕನ್ ಮೆನಿ ಆಫ್ ದಿ ಪೋಸ್ಟ್ಸ್, ಪಾಕಿಸ್ತಾನಿ ಪೋಸ್ಟ್ನ ಸ್ಮ್ಯಾಶ್ ಮಾಡಿಬಿಟ್ಟಿದ್ದಾರೆ ಆಗಲೇ ಇಲ್ಲಿಂದ ನೀವು ಇದೇ ಥರ. ಆ್ಯಂಡ್ ಆಲ್ಮೋಸ್ಟ್ ಡ್ರೋನ್ಸ್ ಎಲ್ಲನೂ ಕೂಡ ಆರ್ಮಿಯವ್ರು ಮಾಡಿದ್ದಾರೆ. ಆರ್ಮಿ, ಇಟ್ ಈಸ್ ನಾಟ್ ಎನಿ ಅದರ್. ನಮ್ಮದು ಮಿಸೈಲ್ಸ್ ಆಗಲಿ ಇದಾಗಲಿ ಯಾವುದೂ ಇಲ್ಲ. ನಮ್ಮ ಆರ್ಮಿಯವರನ್ನೇ ದೇ ಹ್ಯಾವ್ ಸ್ಮ್ಯಾಶ್ಡ್ ಇಟ್ ಕಂಪ್ಲೀಟ್ಲಿ. ಈ ಥರ ಇರೋದ್ರಿಂದ ಮೋಸ್ಟ್ಲಿ ಇವತ್ತು ಫೈನಲ್ಲಾಗಿ ಮುಂದೆ ನುಗ್ಗಬಹುದು ಅಂತ ನನಗನ್ನಿಸ್ತಾ ಇದೆ, ಆಸ್ ಪರ್ ಮೈ ಇದೆಸ್ಟಿಂಗ್. ಸೊ ಆಲ್ರೆಡಿ ಯುದ್ಧದ ಸ್ವರೂಪವನ್ನು ಪಡೆದುಕೊಂಡಿದೆ ಇದು ಅಂತ. ಸರ್, ಇನ್ನೊಂದು ಆ ಕಡೆಯಿಂದ ಆಗ್ತಾ ಇರುವಂತಹ ದಾಳಿಗಳನ್ನು ಗಮನಿಸಿದಾಗ ಇಟ್ಸ್ ಸೇಮ್. ಇಸ್ರೇಲ್ ಮೇಲೆ ಹೆಂಗೆ ಮಾಡಿದ್ರು ಹಮಾಸ್ ಅವರು, ಅದೇ ರೀತಿಯ ದಾಳಿಗಳು ಒಂದೇ ಸಲ 100, 200, 300 ಮಿಸೈಲ್ನ ಡ್ರೋನ್ಗಳನ್ನು ಕಳಿಸೋದು. ಸೊ ಎಲ್ಲೋ ಒಂದು ಕಡೆ ನಿನ್ನೆಯಿಂದಲೂ ಒಂದು ಅನುಮಾನ ಇತ್ತು, ಇಡೀ ಮಿಲಿಟರಿಯನ್ನು
ಈಗ ಹಮಾಸ್ ಕಂಟ್ರೋಲ್ ಮಾಡ್ತಾ ಇದೆಯಾ ಅಂತ, ಇಲ್ಲಿ ಕೂಡ ಅದೇ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಏನ್ ಅನ್ಸುತ್ತೆ ಸರ್ ನಿಮಗೆ? ಹೌದು, ಇವಾಗ ಅದು ಒಂದೇನಾಗುತ್ತೆ ಅಂದರೆ ಯಾವಾಗ ಅವ್ರ ಕಡೆಯಿಂದ ಈ ಥರ ಪ್ರಚೋದನೆ ಆಗುತ್ತೆ, ದೆನ್ ಆಫ್ಟರ್ ವಿ ಹ್ಯಾವ್ ಟು ಆನ್ಸರ್ ಫಾರ್ ದಟ್. ನಾವು ರೆಡಿ ಇರಬೇಕು ಅದಕ್ಕೆ. ವಿ ಹ್ಯಾವ್ ಟು ಆನ್ಸರ್ ಇನ್ ಸೇಮ್ ವೇ. ಅವ್ರು ಹೇಗೆ ಒಟ್ಟಿಗೆ ಕಳಿಸಿದ್ದಾರೆ, ನಮ್ಮದು ಒಟ್ಟಿಗೆ ಹೋಗುತ್ತೆ. ವಿ ಆರ್ ಹ್ಯಾವಿಂಗ್ S-400 ಇನ್ ದಟ್ ವೇ. S-400ನೊಳಗೆ ಹೇಗೆ ಹೋಗುತ್ತೆ ಅಂತಂದರೆ ಇಟ್ಸ್ ಎ ಕಾರ್ಪೆಟ್ ಆಫ್ 2 days ನಮ್ಮನ್ನು ಕಂಪ್ಲೀಟ್ ಆಗಿ ಅಷ್ಟೊಂದು ಚೆನ್ನಾಗಿ ನಮಗೆ ಸ್ಟ್ರೆಂತ್ ಕೊಟ್ಟಿದೆ ಅಂದರೆ ಅದೇ S-400. ಏನು ಒಟ್ಟಿಗೆ ಹೆಂಗೆ ಹೋಗುತ್ತಪ್ಪ ಅಂದರೆ ಹಂಗೆ ಹೋಗುತ್ತದು. ಅದು ಯಾರು ನೋಡ್ತಾ ಇರೋರಿಗೆ ಹುಚ್ಚಿಟ್ಟು ಬಿಡಬೇಕು, ಇದೇನು ಬರ್ತಾ ಇದೆ ಹಿಂಗೆ ಅಂತ, ಆ ಥರ ಹೋಗುತ್ತದ್ರಿಂದ. ಸೊ ದಿ ಸೇಮ್ ವೇ ದೇ ಆರ್ ಆಲ್ಸೋ ಟೈಪಿಂಗ್. ಬಟ್ ಎಲ್ಲಿ ತನಕ ಅವ್ರು ಮಾಡ್ಬೋದು, ವಾಟ್ ಈಸ್ ದೇರ್ ಸ್ಟ್ರೆಂತ್ ಅನ್ನೋದು ನೋಡ್ಕೋಬೇಕು. ಬಿಕಾಸ್ ಏನೇ ಆದ್ರೂ ಕೂಡ ದೇ ಹ್ಯಾವ್ ಟು ಡಿಪೆಂಡ್ ಅಪಾನ್ ದಿ ಅದರ್ ಕಂಟ್ರೀಸ್ ಹೂ ಆರ್ ಹೆಲ್ಪಿಂಗ್ ದೆಮ್. ಅವ್ರಿಗೆ ATM ಆಗಿ ಚೀನಾವನ್ನು ಬಳಸ್ಕೊಳ್ಳುತ್ತೆ, ವೆಪನ್ಗೋಸ್ಕರ ಚೀನಾವನ್ನ ಬಳಸ್ಕೊಳ್ಬೇಕು. ಆಲ್ಸೋ ಟೆಕ್ನಿಕಲ್ ಇಶ್ಯೂ ಅಂತ ಏನಾದ್ರು ಆದಾಗ ಚೀನಾವನ್ನ ಬಳಸ್ಕೋಬೇಕು. ಇನ್ನೇನು ಮುಂದಕ್ಕೆ ಮಾಡಬೇಕು ಅಂದಾಗಲೂ ಚೀನಾದ ಉತ್ತರವನ್ನೇ ಕಳ್ಕೊಳ್ಬೇಕು. ಆ ರೀತಿಗೆ ಪೂರ್ತಿಯಾಗಿ ಡಿಪೆಂಡ್ ಆಗಿದೆ ಅದು ಒಂದು. ಮತ್ತು ಇನ್ನೊಂದು ಅವ್ರಿಗೆ ಚೇತಾವಣಿ ಏನು ಆಗೋಗ್ಬಿಡ್ತು ಅಂದರೆ ಇವಾಗ ಸ್ವಲ್ಪ ಎಂಕರೇಜಿಂಗ್ ಏನಾಗಿದೆ ಅಂದರೆ ಅವ್ರಿಗೆ ದಿ IMF ಆಲ್ರೆಡಿ ಹ್ಯಾಸ್ ಗಿವನ್ ಎ ಲೋನ್. ಸಿಕ್ಕಾಪಟ್ಟೆ ದುಡ್ಡು ಕೊಟ್ಬಿಟ್ರಿ ಇವಾಗ. ಅದನ್ನು ಯಾವುದಕ್ಕೆ ಉಪಯೋಗಿಸ್ಕೋತಾರೆ ಅಂತ ಗೊತ್ತಾಗಲ್ಲ. ದೇ ಮೇ ಯೂಸ್ ಟು ಪರ್ಚೇಸ್. ಯಾಕೆಂದರೆ ಇವಾಗ ಅವ್ರಿಗೆ ಎಂಥ ಟೈಮ್ ಇದೆ ಇವಾಗ, ಭಾಳ ಡೇಂಜರಸ್ ಟೈಮ್ ಆಗಿರೋದ್ರಿಂದ ದೇ ಕ್ಯಾನ್ ಯೂಸ್ ಫಾರ್ ಟು ಪರ್ಚೇಸ್ ದಿ weapons. There are some countries just like Turkey ಆಯಿತು, ಅವರು they are going to give away all the ಒಂದು ಅಪ್ಡೇಟ್ ಸಿಕ್ಕಿದೆ ಸರ್. ಗುಜರಾತ್ನಲ್ಲಿ ಪಾಕಿಸ್ತಾನ ಡ್ರೋನ್ನ ಧ್ವಂಸಗೊಳಿಸಲಾಗಿದೆ. ಕಚ್ ಸೆಕ್ಟರ್ ಮೇಲೆ ಹಾರ್ತಾ ಇದ್ದಂತಹ ಪಾಕ್ ಡ್ರೋನ್ ಅದನ್ನ ಹೊಡೆದುರುಳಿಸಿದ್ದಾರೆ. ಸೇನೆಯ L-70 ಕ್ಷಿಪಣಿಯನ್ನ ಬಳಸಿ ಡ್ರೋನ್ಗಳ ನಾಶಕ್ಕೆ ಮುಂದಾಗ್ತಿದ್ದಾರೆ. ಇದನ್ನೇ ಮಾತಾಡಕ್ ಹೋಗ್ತಾ ಇದ್ವಿ ಸರ್ ನಾವೀಗ. ಆರ್ಮಿಯವರೇ ಮಾಡಿರೋದು. ಹೌದು ಹೌದು ಹೌದು. ಗುಜರಾತ್ನಲ್ಲಿ ಪಾಕಿಸ್ತಾನದ ಡ್ರೋನ್ ಅನ್ನ ಧ್ವಂಸ ಮಾಡಲಾಗಿದೆ. ಕಚ್ ಸೆಕ್ಟರ್ ಮೇಲೆ ಹಾರ್ತಾ ಇದ್ದಂತಹ ಪಾಕ್ ಡ್ರೋನ್. ಸೊ ಒಂದಂತೂ ಸರ್ ನನಗೆ ಇಲ್ಲಿ ಕುತೂಹಲ ಮೂಡಿಸ್ತಾ ಇರುವಂತದ್ದು, ಅವರು ಆ ಕಡೆಯಿಂದ ಮಾಡ್ತಾ ಇರುವಂತಹ ಅಂದ್ರೆ ವೆಪನ್ಗಳನ್ನ ಬಳಸ್ತಾ ಇರೋದು ಅಷ್ಟೊಂದು ಹಾರ್ಶ್ ಆಗಿದೆಯಾ ಅಥವಾ ಅದಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ತಡೆಯುವಲ್ಲಿ ನಾವು ಫಾಸ್ಟ್ ಆಗಿದೀವ ಅಂತ ಕುತೂಹಲ ನನಗೆ. ಅದೇ ವಿ ಆರ್ ಹ್ಯಾವಿಂಗ್ ದಟ್ 400 ಇದೆಯಲ್ಲ, that's one of the item. We are having many of them and it can control all these things. ಈ ಅಟ್ಯಾಕ್ಸ್ ಕಂಟ್ರೋಲ್ ಚೆನ್ನಾಗಿ ಮಾಡುತ್ತೆ, ಹೊಡೆದಾಕ್ಬಿಡುತ್ತೆ ಹೋಗ್ಬಿಟ್ಟು. ಆಮೇಲೆ ಇನ್ನೊಂದು ಈ ಬ್ರಹ್ಮೋಸ್ ಬಗ್ಗೆ ಈಗ ಉತ್ತರ ನೆನ್ನೆ ರಾತ್ರಿಯಿಂದ ಸಿಗ್ತದೆ. ಏರ್ ಬೇಸ್ ಗಳನ್ನ ಅಷ್ಟು ಕ್ಲೀನ್ ಆಗಿ ಧ್ವಂಸ ಮಾಡಿದೆ ಅಂದ್ರೆ ಬ್ರಹ್ಮೋಸ್ ನ ಬಳಸ್ಕೊಂಡಿದ್ವಿ ನಾವು ಅಂತ. ಸೊ ಅಲ್ಲಿಗೆ ನಾವು ಒಂದೊಂದೇ ಸ್ಟೆಪ್ಪಿಗೆ ಹೋಗ್ತಾ ಇದೀವಿ. ಅವ್ರ ತರ ಅಂದ್ರೆ ಒಂದೇ ಸಮ ಏಕ್ದಮ್ ಎಲ್ಲದನ್ನೂ ನಾವು ಪ್ರಯೋಗ ಮಾಡ್ತಾ ಇಲ್ಲ, ಒಂದೊಂದೇ ಹಂತದಲ್ಲಿ ಹೋಗ್ತಾ ಇದೀವಿ ಅಂತ. ಅದಲ್ಲದೆ ವಿದ್ಯಾವರೇ, ನಾನು ಲಾಸ್ಟ್ ಮೀಟಿಂಗ್ನಲ್ಲಿ ಕೂಡ ಹೇಳಿದ್ದೆ ನಾನು ನಿಮಗೆ, ದಿಸ್ ಈಸ್ ಎ ವೆರಿ ವೆರಿ ಸಿಸ್ಟಮ್ಯಾಟಿಕ್ ವೇ ಆಫ್ ಅಟ್ಯಾಕಿಂಗ್. ನಮ್ಮ ಕಡೆ ಹೌದು, ಭಾಳ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಅದನ್ನು. ಆ ಥರ ಒಂದು ಇಟ್ ಇಸ್ ರಿಯಲಿ ಎ ಡಿಸಿಪ್ಲಿನ್ಡ್ ವೇ ಮಾಡ್ತಾ ಇರೋದು ಖಂಡಿತ. ಈ ಥರ ಯುದ್ಧ ನಾವು ಯಾವಾಗಲೂ ನೋಡಲಿಲ್ಲ. ಐ ಆಮ್ ಸೇಯಿಂಗ್ ದಿ ವಾರ್ ಸಿನ್ಸ್ 1963-65 ನಾನು ನೋಡ್ತಾ ಇರೋದ್ರಿಂದ ಯಾವುದ್ರಲ್ಲೂ ಈ ಥರ ಇರಲಿಲ್ಲ. ಈ ಥರ ಒಂದು ಸ್ಪೆಷಾಲಿಟಿ ನಾನು ಎಲ್ಲೂ ನೋಡಲಿಲ್ಲ. ಇವರು ಟ್ಯಾಕಲ್ ಮಾಡಿರೋ ಥರ ಆ ಥರ ಮಾಡಿದ್ದಾರೆ. ಸೊ ರಿಯಲಿ ದಿ ಎಂಡ್ ವಿಲ್ ಬಿ ಅವರ್ಸ್ ಓನ್ಲಿ. ನಾವು ಖಂಡಿತವಾಗ್ಲೂ ವಿ ಆರ್ ಗೋಯಿಂಗ್ ಟು ವಿನ್ ದಿಸ್ ಮ್ಯಾಚ್ ಅಟ್ ಎನಿ ಕಾಸ್ಟ್. ಬಟ್ ಇದಕ್ಕೆ ಮೊನ್ನೆ ಒಂದು ನನಗೆ ಬಂದಿದ್ದ ಇನ್ಫಾರ್ಮೇಷನ್ ಪ್ರಕಾರ ಇಂಡಿಯಾ ಹ್ಯಾಡ್ ಗಿವನ್ ಆನ್ ಆಪರ್ಚುನಿಟಿ ಫಾರ್ ದೆಮ್ ಟು ಗೆಟ್ ಅವೇ. ಬಟ್ ಮಾಡಲಿಲ್ಲ. ಅದು ನೆಕ್ಸ್ಟ್ ಡೇನೇ ತಿರ್ಗಾ ಅವರು ಅಟ್ಯಾಕ್ ಮಾಡಿದ್ರು. ಸೊ ಆದ್ದರಿಂದ ಫೈನಲ್ ಆಗಿ ದೇ ಆರ್ ಗೋಯಿಂಗ್ ಟು ಟೇಕ್ ಎ ಸ್ಟೆಪ್ ಅಂತ ನನಗೆ ಅನಿಸ್ತಾ ಇದೆ. ನೋಡಿ, ಈಗ ಆಪರೇಷನ್ ಸಿಂಧೂರ್ ಆಗಿದ್ದು ಅದೇ ವಿಚಾರಕ್ಕೆ. ಪಹಲ್ಗಾಮ್ಗೆ ಉತ್ತರ ಕೊಡೋ ನಿಟ್ಟಿನಲ್ಲಿ ನಾವು ಟೆರರಿಸ್ಟ್ಗಳ ಮೇಲೆ, ಟೆರರಿಸಂ ಮೇಲೆ ಮಾತ್ರ ದಾಳಿ ಆಗಿದ್ದು. ಅದಾದ್ಮೇಲೆ ಪ್ರತಿಕ್ರಿಯೆ ತಿರ್ಸ್ಕೊಳ್ತಾರೆ ಅಂತ ಗೊತ್ತಿತ್ತು, ಬಟ್ ಅಲ್ಲಿ ತನಕ ವೇಟ್ ಮಾಡಿದ್ವಿ ನಾವು. ಬಟ್ ಈಗಲೂ ಅಷ್ಟೇ ವಿ ಆರ್ ಅವ್ರು ಎಕ್ಸ್ಕ್ಲೇಟ್ ಮಾಡಿದ ಮೇಲೇನೆ ನಾವು ವಿ ಆರ್ ಆನ್ಸರಿಂಗ್ ದೆಮ್. ಇನ್ನು ನಾವು ನಮ್ಮ ಸ್ಟೆಪ್ ತಗೊಂಡಿಲ್ಲ. ನಿಜ ಆ ಥರ ಆಗಿದೆ. ನೋಡೋಣ, ಇನ್ನು ಮುಂದೆ ಇದೆ, ಇವತ್ತು ಸಾಯಂಕಾಲ ತನಕ ನೋಡಬೇಕು. ಆಮೇಲೆ ಇನ್ನೊಂದು ಅದೇ ಹಮಾಸ್ ಸ್ಟೈಲ್ ಅನ್ನ ಬಳಸ್ತಾ ಇದ್ದಾರೆ ಅನ್ನುವಂಥದ್ದೇ ನೆನ್ನೆಯಿಂದಲೂ ಪ್ರಶ್ನೆ ಕಾಡ್ತಾ ಇರೋದು. ಆಮೇಲೆ ಒಂದೆರಡು ಕಡೆ ಅವರ ಡ್ರೋನ್ಗಳ ಅವಶೇಷ ಬಿದ್ದಿದೆ ಸರ್. ಅದರಲ್ಲಿ ಮೇಡ್ ಇನ್ ಚೀನಾ ಅನ್ನೋದು ಬರ್ದಿದೆ. ಅಂದ್ರೆ ತೀರಾ ಇತ್ತೀಚೆಗೆ ರೆಡಿ ಮಾಡಿರುವಂತಹ ವೆಪನ್ಗಳನ್ನು ಬಳಸ್ತಾ ಇದ್ದಾರೆ ಅಂತ. ಸೊ ಅಲ್ಲಿಗೆ ಅವರು ಆಲ್ರೆಡಿ ಸಂಪೂರ್ಣವಾಗಿ ಚೀನಾ ಅವ್ರಿಗೆ ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದೆ ಅನ್ನೋದು ಜಗಜ್ಜಾಹೀರಾಗ್ತದೆ. ನಾಟ್ ಓನ್ಲಿ ಹಿಂಬಾಗಿಲಿಂದ ಬಂದ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲ್ಲ, ಅವರ ವೆಪನ್ಗಳನ್ನ ಅವಶೇಷಗಳನ್ನು ಗಮನಿಸಿದಾಗ ಅವೆಲ್ಲವೂ ಗೊತ್ತಾಗ್ತದೆ ನಮಗೆ. ಗೊತ್ತಿರೋದನ್ನೇ ಅದೇನಿದೆ ಇದೇನಿಲ್ಲ, ಇಟ್ ಇಸ್ ನಾಟ್ ಅ ಸೀಕ್ರೆಟ್ ಅಟ್ ಆಲ್. ಹೌದು. ಬಟ್ ಇಲ್ಲಿ ಇನ್ನೊಂದು ವರ್ಡ್ ಉಪಯೋಗಿಸ್ತೀನಿ. ಸರ್, ಅದು ಇಟ್ ಇಸ್ ಎ ಚೈನಾ ಮಾಲ್.
ಆದ್ರಿಂದ ಎಲ್ಲ ಕಡೆನೂ ಗ್ಯಾರಂಟಿ ಫೇಲ್ಯೂರ್ ಇಲ್ಲ, ಆಗ್ತಾ ಇದೆ, ವ್ಯಾರಂಟಿನೂ ಇಲ್ಲ ಅಂತ. ಎಲ್ಲ ಕಡೆನೂ ಫೇಲ್ಯೂರ್ ಆಗ್ತಾ ಇದೆ. ಒಂದೊಂದು ಹಂಗಂಗೆ ಬಿದ್ದಿವೆ ನೋಡಿ, ಅದು ಬಿದ್ದಿರೋ ಥರ ಏನಾಗಲಿಲ್ಲ, ಹಂಗೆ ಬಿದ್ದಿವೆ ನಿಜ, ಆಲ್ಮೋಸ್ಟ್. ನಿಜ, ನಿಜ. ದುಡ್ಡು ತಗೊಂಡಿದ್ದಾರೆ, ದೇ ಹ್ಯಾವ್ ಗಿವನ್ ದಿ ಮೆಟೀರಿಯಲ್, ಹೌದು. ನೋ ಗ್ಯಾರಂಟಿ ನೋ ವಾರಂಟಿ ಆ ಥರ. ಓಕೆ, ಬಟ್ ನನ್ಗೆ ಕುತೂಹಲ ಇರುವಂಥದ್ದು, ನೀವು ಹೇಳಿದ್ರಿ ಬಹಳ ಡಿಸಿಪ್ಲಿನ್ ವೇನಲ್ಲಿ ನಮ್ಮ ದೇಶ ಮತ್ತು ಮೋದಿ ಅವರು ಇದಕ್ಕೆ ಉತ್ತರವನ್ನು ಕೊಡ್ತಾ ಇದ್ವಿ, ಅವರ ಅಟ್ಯಾಕಿಗೆ ಮಾತ್ರ ಆನ್ಸರ್ ಮಾಡ್ತಾ ಇದ್ವಿ, ನಾವು ಇನ್ನೂ ಸಂಪೂರ್ಣವಾಗಿ ಯುದ್ಧದ ಫೀಲ್ಡ್ಗೆ ಇಳ್ದಿಲ್ಲ ಅಂತ. ಬಟ್ ನನಗೆ ಕುತೂಹಲ ಸರ್, ಈಗ ಈ ಯುದ್ಧದಲ್ಲೂ ಕೂಡ ಕೆಲವೊಂದು ನೀತಿಗಳು ಅಂತ ಇರುತ್ತೆ, ಮಾತಾಡ್ತೀನಿ ಸರ್ ಇದ್ರ ಬಗ್ಗೆ. ಪಾಕಿಸ್ತಾನದಲ್ಲಿ ಉಗ್ರರ ಲಾಂಚ್ ಪ್ಯಾಡ್ ಅನ್ನ ಮಟಾಶ್ ಮಾಡಲಾಗಿದೆ. ಲಾಂಚ್ ಪ್ಯಾಡ್ಗಳನ್ನ, ಉಗ್ರರ ಲಾಂಚ್ ಪ್ಯಾಡ್ ಅನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಿದ್ದಾರೆ. ಇಷ್ಟೊತ್ತು ಅದನ್ನೇ ಹೇಳ್ತಾ ಇದ್ವಿ ಸರ್, ಲಾಂಚ್ ಪ್ಯಾಡ್ ಅನ್ನ ಧ್ವಂಸ ಮಾಡಿಬಿಟ್ರೆ ಅವ್ರು ಎಲ್ಲಿ ಏನ್ ಮಾಡ್ತಾರೆ ಮುಂದಕ್ಕೆ ಅಂತ. ಸಿಯಾಲ್ಕೋಟ್ನ ಲೂನಿಯಾದಲ್ಲಿದ್ದ ಉಗ್ರರ ಲಾಂಚ್ ಪ್ಯಾಡ್ ನ ಇದೀಗ ಮುಗಿಸಿದ್ದಾರೆ. ಉಗ್ರರ ಲಾಂಚ್ ಪ್ಯಾಡ್ ನೆಲಸಮವನ್ನ BSF ಟೀಮ್ ಮಾಡಿರುವಂಥದ್ದಿಲ್ಲ. ಪಾಕಿಸ್ತಾನದಲ್ಲಿ ಉಗ್ರರ ಲಾಂಚ್ ಪ್ಯಾಡ್ಗಳು ಚಿಂದಿ ಚಿತ್ರಾನ್ನ ಆಗಿದೆ. ಒಂದ್ ಕಡೆ ಇದೀಗ ಏರ್ ಬೇಸ್ ಆಗಿರ್ಬೋದು, ಎಲ್ಲವನ್ನ ಕೂಡ ಅವರ ರೇಡರ್ ಸಿಸ್ಟಮ್ ಹಾಳಾಗೋಗಿದೆ. ಮತ್ತೊಂದು ಕಡೆ ಲಾಂಚ್ ಪ್ಯಾಡ್ಗಳನ್ನು ಉಡೀಸ್ ಮಾಡ್ತಾ ಇದೆ ಟೀಮ್ ಸಿಕ್ಕಲ್ಲಿ. ಸಿಯಾಲ್ಕೋಟ್ನ ಲೂನಿಯಾದಲ್ಲಿ ಸದ್ಯ ಅವರ ಉಗ್ರರ ಲಾಂಚ್ ಪ್ಯಾಡನ್ನು ಧ್ವಂಸ ಮಾಡಿರುವಂತಹ ಚಿತ್ರಣ ನಿಮ್ಮ ಗ್ಯಾರಂಟಿ ನ್ಯೂಸಿಗೆ ಸಿಕ್ಕಿದೆ, ಗಮನಿಸ್ತಾ ಇದ್ದೀರಿ. ಇದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅಂದರೆ ಅವರು ಯಾವ ರೀತಿಯಲ್ಲಿ ಎಕ್ವಿಪ್ಮೆಂಟ್ಗಳನ್ನು ನಮ್ಮ ಮೇಲೆ ಬಳಸ್ತಾ ಇದ್ದಾರೆ ಆ್ಯಂಡ್ ನಮ್ಮ ಉತ್ತರ ಅದಕ್ಕೆ ಹೇಗಿದೆ, ಮುಂದುವರೆದಂತೆ ನಮ್ಮ ಇನ್ನು ಪ್ರತೀಕಾರ ಹೇಗಿರುತ್ತೆ ಅನ್ನುವಂಥದ್ದು, ಇದೆಲ್ಲ ಜಸ್ಟ್ ಝಲಕ್ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದೆ. ಇದೀಗ ಮತ್ತೊಬ್ಬರು ನಿವೃತ್ತ ವಾಯುಸೇನಾಧಿಕಾರಿ ತ್ರಿಲೋಕ್ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ, ಅವ್ರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಾನು ಸರ್ ಹತ್ರ ಅದನ್ನೇ ಮಾತಾಡ್ತಾ ಇದ್ದೆ, ಇಲ್ಲಿ ತನಕ ಇನ್ನೂ ಯುದ್ಧ ಆರಂಭ ಆಗಿಲ್ಲ ಅಂತ ಇದ್ವಿ. ಬಟ್ ನಿನ್ನೆಯಿಂದ ಇದರ ಸ್ವರೂಪವನ್ನು ಗಮನಿಸಿದಾಗ ಆಲ್ರೆಡಿ ಯುದ್ಧ ಆರಂಭ ಆಗ್ಬಿಟ್ಟಿದೆ. ಬಟ್ ನಾವು ಜಸ್ಟ್ ಉತ್ತರ ಕೊಡೋ ಕೆಲಸವನ್ನ ಮಾತ್ರ ಮಾಡ್ತಾ ಇದೀವಿ ಅಂತ ಏನ್ ಹೇಳ್ತೀರಿ? ಹೌದು, ಈಗ ಯುದ್ಧ ಮಾಡ್ಬೇಕಂತಿದ್ರೆ ಯಾವತ್ತೂ ಮಾಡ್ಬೋದಾಗಿತ್ತು. ಅಂದರೆ ದ ಲಾಸ್ಟ್ 3 days ಬ್ಯಾಕ್ ಇಲ್ಲಿ ನಾವು 9 pointsನ ಇದು ಮಾಡಿದ್ರಲ್ಲ, ಅವತ್ತೇ ಮಾಡ್ಬೋದಾಗಿತ್ತು. ಯಾಕಂದರೆ ನಿಯರ್ ದಟ್ ಅನದರ್ 500-300 meters ಹಿಂದ್ಗಡೆ ಆರ್ಮಿ ಇನ್ಸ್ಟಾಲೇಷನ್ಸ್ ಇದೆ ಅವ್ರದ್ದು. ಬಟ್ ವಿ ಆರ್ ನಾಟ್ ಇಂಟೆಂಡೆಡ್ ಟು ಲೈಕ್ ಕಾಲ್ ಫಾರ್ ವಾರ್. ಹೌದು, ಬಿಕಾಸ್ ಹ್ಯೂಜ್ ಲಾಸಸ್ ಆಗುತ್ತೆ ಅವರಲ್ಲಿ. ಹಾಗಾಗಿ ನಮ್ಮ ಉದ್ದೇಶ ಏನು, ಟೆರರಿಸಮ್ನ ರೂಟ್ ಲೆವೆಲಿಂದ ತೆಗೆದು ಬಿಸಾಕೋದು. ದಟ್ ಇಸ್ ದ ಓನ್ಲಿ ಏಮ್ ವಿ ಹ್ಯಾವ್. ಅದರ್ವೈಸ್ ಇಟ್ ಇಸ್ ವೆರಿ ಈಸಿ, ವಿದಿನ್ 3 days ಪಾಕಿಸ್ತಾನ ವಿಲ್ ಬಿ ನೋ ಮೋರ್. ಬಟ್ ವಿ ಆರ್ ನಾಟ್ ಇಂಟೆಂಡೆಡ್ ಟು ಡೂ ದಟ್ ಒನ್. ಈಗ ನಮಗೆ ಅಂತಲ್ಲ, ಅವ್ರಿಗೂ ಪ್ರಾಬ್ಲಮ್, ನಮಗೂ ಪ್ರಾಬ್ಲಮ್. ಸೊ ಆ ಇದರಿಂದ ನಾವು ದೇ ಆರ್ ಎಸ್ಕಲೇಟಿಂಗ್ ಇಟ್, ನಾವು ಉತ್ತರ ಕೊಡಬೇಕು, ಉತ್ತರ ಕೊಡ್ತಾ ಇದ್ದೀವಿ. ದಟ್ಸ್ ಇಟ್. ಓಕೆ, ಈಗ ಎಕ್ವಿಪ್ಮೆಂಟ್ಗಳ ತೀವ್ರತೆ ಬಗ್ಗೆ ನಿನ್ನೆಯಿಂದ ಭಾರಿ ಚರ್ಚೆಗಳಾಗ್ತಾ ಇದೆ. ನಾವು ಸರ್ ಹೇಳಿದ್ರು S-400 ಅನ್ನುವಂಥದ್ದು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅಂತ. ಆ್ಯಂಡ್ 2 days ಇಂದ ನಾವು ಅದ್ರ ಬಗ್ಗೆ ಹಾಡು ಹೊಗಳ್ತಾ ಇದ್ದೀವಿ. ನಾಟ್ ಓನ್ಲಿ ಅಂದರೆ ರಷ್ಯಾ ಮೇಡ್ ಇನ್ ಮಾತ್ರ ಅಲ್ಲ, ನಮ್ಮಲ್ಲಿರುವಂತಹ ಆಕಾಶ್ ಕೂಡ ಅಷ್ಟೇ ಅದ್ಭುತವಾಗಿ ಕೆಲಸ ಮಾಡ್ತು ಅಂತ. ಆ್ಯಂಡ್ ಅದರ ಜೊತೆಗೆ ನಮ್ಮ ಸೇನೆ ಈಗ BSF ಟೀಮ್ ಆ ಲಾಂಚ್ ಪ್ಯಾಡ್ಗಳನ್ನು ಧ್ವಂಸ ಮಾಡ್ತಾ ಇರೋದು. ನನಗೆ ಒಂದು ಹೇಳಿ ಸರ್, ಈ ಏರ್ ಬೇಸನ್ನು ಉಡಾಯಿಸಿದ್ರು ಅಂದರೆ ಅವ್ರಿಗೆ ಯಾವ ರೀತಿಯ ಪೆಟ್ಟದು, ಯಾವ ಪ್ರಮಾಣದಲ್ಲಿ ಪೆಟ್ಟು? ದೇ ಕೆನಾಟ್ ಟೇಕ್ ಆಫ್. ಏರ್ ಬೇಸ್ ಈಸ್ ಮೇನ್. ಆಕ್ಚುಲಿ ಏರ್ ಸ್ಟ್ರೈಕ್ಗೆ ಏರ್ ಬೇಸ್ ಇಸ್ ದ ಮೇನ್ ಅಲ್ವಾ? ಅಲ್ಲ, ತುಂಬಾ ಮುಖ್ಯವಾದದ್ದು. ಇಲ್ಲಾಂದ್ರೆ ಹೇಗೆ ಅವರು ಟೇಕ್ ಆಫ್ ಆಗ್ತಾರೆ? ಟೇಕ್ ಆಫ್ ಆಗಲ್ಲ. ಸಿ ಫಾರ್ ಎಕ್ಸಾಂಪಲ್ ಒಂದು STOL ಅಂತಿದೆ, ಶಾರ್ಟ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಅಂತ ಹೇಳಿ. ದಟ್ ಇಸ್ ಓನ್ಲಿ ಮೆಂಟ್ ಫಾರ್ ದ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಸ್, not for fighters. Fighter has to run 2-3 kilometers. Then it will take off. So ಆ ರೀತಿಯಾಗಿ ನಿಮಗೆ ಏರ್ ಬೇಸ್ ಇಲ್ಲ ಅಂತ ಹೇಳಿದ್ರೆ they cannot ಅರ್ಧಕರ್ಧ ಮುಗಿತು ಅವ್ರ ಕಥೆ. Definitely they have to shift. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಏರ್ ಬೇಸ್ ಇದೆ ಅಂತ ಮಾಡ್ಕೊಳ್ಳಿ, ಅಲ್ಲೊಂದು 20-30 ಏರ್ಕ್ರಾಫ್ಟ್ ನ ಪಾರ್ಕ್ ಮಾಡಿರ್ತಾರೆ. ಸೊ ಫ್ರಮ್ ದೇರ್ they'll get the green signal, they have to take off and bomb or whatever it is, ಫೈರಿಂಗ್ ಹೋಗಬೇಕು. ಇವಾಗ ಏರ್ ಬೇಸ್ ಇಲ್ಲ ಅಂದ್ರೆ ಎಲ್ಲಿ ಹೋಗೋಕ್ಕಾಗುತ್ತೆ? ಮೂವ್ ಆಗಬೇಕು 4-5 ಕಿಲೋಮೀಟರ್ ಫಾಸ್ಟ್ ಮೂವ್ ಆಗಿ ಆಮೇಲೆ ಅದು ಟೇಕ್ ಆಫ್ ಆಗಬೇಕು. ಕಿಚನ್ ಅಲ್ಲಿ ಸ್ಟವ್ ಅಲ್ಲ, ಕಿಚನ್ ಅಲ್ಲಿ ಸ್ಟವ್ ಇಲ್ಲದ್ರೆ ಅಡಿಗೆ ಹೆಂಗ್ ಮಾಡ್ತೀರಾ ಅಂತ. ಓಕೆ ಓಕೆ ವೆರಿ ಸಿಂಪಲ್. ರೇಷನ್ ಇರ್ಬೋದು, ಎಲ್ಲ ಇರ್ಬೋದು, ಬಟ್ ದೇರ್ ಇಸ್ ನೋ ಫೈರ್. ಆಮೇಲೆ ಇನ್ನೊಂದು ಕುತೂಹಲ ಸರ್, ನಾವು ಯಾವುದಕ್ಕೂ ನಾವು ಆರಂಭ ಮಾಡ್ತಾ ಇಲ್ಲ, ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾ ಇರೋದು ಇಲ್ಲಿ ತನಕ ಅವರು ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ. ಸಿಂಧೂರದ ಪ್ರತೀಕಾರವಾಗಿ ಅಷ್ಟೇ ನಾವು May 7th ಏನು ಅಟ್ಯಾಕ್ ಮಾಡಿದ್ವಿ, ಸಾರಿ ಈಗ ಆಪರೇಷನ್ ಸಿಂಧೂರ ಅಂತ ಮಾಡಿದ್ವಿ. ಅದಾದ್ಮೇಲೆ ಎಲ್ಲವೂ ಕೂಡ ಅವರು ರಾತ್ರಿ ಹೊತ್ತು ಮಾಡ್ತಾ ಇರೋ ಅಂದ್ರೆ ಅವ್ರ ಪ್ಲಾನ್ಗಳು ಅಟರ್ ಫ್ಲಾಪ್ ಆಗಿರ್ಬೋದು, ಬಟ್ ಸ್ಟಿಲ್ ನಾವು ಯಾವುದನ್ನು ಕೂಡ ಲೈಟಾಗಿ ತಗೊಳ್ಳೋ ಹಂಗಿಲ್ಲ. ಈಗ ನೋಡಿ, ಹಮಾಸ್ ಸ್ಟೈಲಲ್ಲಿ ಒಂದೇ ಸಮ 300-400 ಡ್ರೋನ್ಗಳನ್ನ ಬಿಡೋದಾಗಿರ್ಬೋದು, ನಾವು ಟ್ಯಾಕಲ್ ಮಾಡ್ತಾ ಇದೀವಿ ಅದನ್ನ. ಬಟ್ ಇದೆಲ್ಲ ಏನನ್ನು ಸೂಚಿಸ್ತಾ ಇದೆ ನೋಡಿ? ಇವಾಗ ಅವರಿಗೆ ದೇ ಆರ್ ಇನ್ ಡಿಲೆಮಾ. ಇವಾಗ ಅವ್ರು ದೇ ಹ್ಯಾವ್ ಟು ಆನ್ಸರ್ ದೇರ್ ಓನ್ ಕಂಟ್ರಿ. ದಟ್ಸ್ ಆಲ್ಸೋ ದೇರ್. ಇವಾಗ ನೋಡಿ, ಥರ್ಸ್ಡೇ ದೇ ಹ್ಯಾವ್ ಸೆಟ್ ಅರೌಂಡ್ 400-500 ಡ್ರೋನ್ಸ್ ಎಲ್ಲ ಹೊಡೆದು ಬಿಸಾಕಿದ್ರು. ನಿನ್ನೆ ಫ್ರೈಡೇ ಅರೌಂಡ್ 200 ಇನ್ ದ ನೈಟ್ ಫ್ರಮ್ 8 o'clock and above. ಸೊ ದಟ್ ಮೀನ್ಸ್ ದೇ ಆರ್ ನಾಟ್ ಏಬಲ್ ಟು ಡಿಸೈಡ್ ವಾಟ್ ಟು ಡೂ. ಇವಾಗ ಅವರಿಗೆ ಕೀ ಯಾರು ಕೊಡ್ತಾರೆ ಹಿಂದ್ಗಡೆ? ಯು ನೋ ವೆರಿ ವೆಲ್, ದಟ್ ಇಸ್ ಚೈನಾ. ಓಕೆ, ಸೊ ಅವ್ರ ಡ್ರೋನ್ ಅಷ್ಟು ಸಮಕ್ಷಮ ಅಲ್ಲ. ಸಿ ದೇ ಕ್ಯಾನ್, ಇಟ್ ಕ್ಯಾನ್ ಗೋ ಸಬ್ಸ್ಟ್ಯಾಂಡರ್ಡ್, ಇಟ್ ಇಸ್ ಹೋಮ್ ಮೇಡ್.
This is made of turkey. It is homemade. Of course, it is returnable to home. That is something else. But we can fix guns and everything. But ಇವಾಗ ನೋಡಿ ಮೊನ್ನೆ ಮಾಡಿದಾಗ ಎಕ್ಸ್ಪ್ಲೋಷನ್ಸ್ ಇರ್ಬೋದು, ಇನ್ನ ಅದು ಸರ್ವೆ ಆಗ್ತಾ ಇದೆ. ನಿನ್ನೆ ಮಾಡಿದಾಗ ದೇರ್ ವಾಸ್ ನೋ ಎಕ್ಸ್ಪ್ಲೋಷನ್ಸ್ ಇಸ್ ದಟ್. ಜಸ್ಟ್ ಮೇ ಬಿ ಸರ್ವೆಗೋಸ್ಕರ ಬಂದಿರಬಹುದು ಅಲ್ವಾ? ಸೊ ನಮ್ಮ ಮುಂದ್ಗಡೆ ಮೇಡಮ್ ದೇರ್ ಇಸ್ ಅಜಗಜಾಂತರ ವ್ಯತ್ಯಾಸ. ಓಕೆ ಓಕೆ. ನಾವು ಬಟ್ ಸ್ಟಿಲ್ ನಮ್ಮ ಈ ತಾಳ್ಮೆ ಮತ್ತು ಈ ರೀತಿಯ ಉತ್ತರಗಳು ಯಾಕೆ ಅಂತ ಅನಿಸ್ತಾ ಇದೆ ನಿಮಗೆ? ಎಸ್, ಎಲ್ಲರೂ ಹೇಳೋದು ಭಾರತದ ಮುಂದೆ ಅದು ಝೀರೋ ಎಲ್ಲದರಲ್ಲೂ, ಜನಸಂಖ್ಯೆಲಾಗಿರ್ಬೋದು, ಭೂಪ್ರದೇಶದಲ್ಲಾಗಿರ್ಬೋದು, ಆ್ಯಂಡ್ ಆರ್ಮಿಲಾಗಿರ್ಬೋದು, ಆ್ಯಂಡ್ ಶಸ್ತ್ರಾಸ್ತ್ರಗಳಾಗಿರ್ಬೋದು, ದೇ ಆರ್ ನಥಿಂಗ್. ಬಟ್ ಸ್ಟಿಲ್ ನಮ್ಮ ಈ ಒಂದೊಂದೇ ಸ್ಟೆಪ್ ಯಾಕೆ ಅಂತ